ಚಿಕ್ಕಬಳ್ಳಾಪುರ ನಗರಸಭೆ ಸದಸ್ಯರಾದ ಮಠಮಪ್ಪರವರ ತಾಯಿಯಾದ ಮಾತು ಶ್ರೀ ಲಕ್ಷ್ಮಮ್ಮನವರ 5ನೇ ವರ್ಷದ ಪುಣ್ಯಾರಾಧನೆ ನೆನಪಿನ ಪ್ರಯುಕ್ತ ಚಿಕ್ಕಬಳ್ಳಾಪುರ ನಗರಸಭೆಯ 100 ಜನ ಪೌರ ಕಾರ್ಮಿಕರಿಗೆ ಅತಿ ಹೆಚ್ಚಾಗಿ ಚಳಿ ಕೊರೆಯುತ್ತಿರುವುದರಿಂದ ಮಠಮಪ್ಪರವರ ತಾಯಿ ಹೆಸರಿನಲ್ಲಿ ಉಚಿತವಾಗಿ ಸ್ವೆಟರ್ ವಿತರಣೆ ಮಾಡಿದರು. ಈ ಶಿಸ್ತನ್ನ ದಯವಿಟ್ಟು ಕೂಡ ಪಾಲನೆ ಮಾಡಿ. ನಿಮ್ಮ ತಂದೆ ತಾಯಿಗಳಿಗೂ ಕೂಡ ಒಳ್ಳೆ ಹೆಸರು ಬರಲಿ. ಮತ್ತೆ ನಿಮ್ಮ ಹೆಂಡತಿ ಮಕ್ಕಳನ್ನ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ರಿ, ಸಾಕ್ರಿ. ನಿಮ್ಮ ವಿಶೇಷವಾಗಿ ನಿಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನ ಕೊಡ್ರಿ ದಯವಿಟ್ಟು ಕೂಡ. ನೀವಂತೂ ಓದಿಲ್ಲ, ಅಟ್ಲೀಸ್ಟ್ ನಿಮ್ಮ ಮಕ್ಕಳಾದ್ರೂ ಓದಿ ನಾಳೆ ದಿನ ಒಳ್ಳೊಳ್ಳೆ ಆಫೀಸರ್ಸ್ ಆಗ್ಲಿ. ನೋಡಿ, ಈ ತರ ಉಮಾಶಂಕರ್ ಸರ್ ತರ ಬಂದು ಕುತ್ಕೊಳ್ಳತಕ್ಕಂತ ಆ ಕೆಲಸ ಆಗ್ತದೆ ಖಂಡಿತ. ಅದನ್ನ ನೀವು ಗಮನ ಹರಿಸಬೇಕು. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಗಮನ ಹರಿಸಿ KS, IAS, IPS ಯಾವುದೋ ಒಂದು ರೀತಿಯಲ್ಲಿ ಉದ್ಯೋಗಕ್ಕೆ ಸೇರ್ತಕ್ಕಂಥ ಅವಕಾಶ ಸಿಗಲಿ. ಇವತ್ತು ಕೊನೆಯದಾಗಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ನಮ್ಮ ತಾಯಿಯವರ ಬಗ್ಗೆ. ನಮ್ಮ ತಾಯಿಯವರು ನಿಜವಾಗ್ಲೂ ಕೂಡ ಇವತ್ತು ಈ ಮಟ್ಟಕ್ಕೆ ಬರಬೇಕಾದ್ರೆ ನಮ್ಮ ಪೂಜ್ಯ ಮಾತಾಶ್ರೀ ಲಕ್ಷ್ಮಮ್ಮರವರು, ನಮ್ಮ ತಾಯಿಯವರು ಮುಖ್ಯ ಕಾರಣ. ನಾನು ಇವತ್ತು ಈಗ ಇದಕ್ಕೆ ಬರಬೇಕಾಗುತ್ತೆ. ಯಾಕಂದ್ರೆ ಒಂದು ತಾಯಿ ಪ್ರತಿಯೊಬ್ಬರಿಗೂ, ನನಗೊಬ್ಬನಿಗೆ ಅಲ್ಲ, ಇಲ್ಲಿ ಇರ್ತಕ್ಕಂಥ ಎಲ್ಲ ಪತ್ರಕರ್ತರು ಇರ್ಬೋದು, ಮಾಧ್ಯಮದವರು ಇರ್ಬೋದು, ಎಲ್ರಿಗೂ ಅಷ್ಟೇ ತಾಯಿನೇ ಇರುವಾರೆ. 9 ತಿಂಗಳು ನಮ್ಮನ್ನೆಲ್ಲ ಎತ್ತಿ ಒತ್ತು ಸಾಕಿ ನಮ್ಮನ್ನ ಇವತ್ತು ಈ ಭೂಮಿ ಮೇಲೆ ಬಿಡ್ತೈತೆ. ಬಿಟ್ಟು ನಮ್ಮನ್ನು ಬಿಟ್ಬಿಡಲ್ಲ. ಕೊನೆ ಒಂದೊಂದು ಕ್ಷಣನೂ ಕೂಡ ನಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರ್ತದೆ. ಒಂದು 24 ರಾತ್ರಿಯಲ್ಲೂ ಕೂಡ ನಮ್ಮ ಬಗ್ಗೆ ಭಯ ಬಗ್ಗೆ ಏನ್ ಮಾಡ್ತಾರೋ ಹುಡುಗರು, ಏನಾಗ್ತಾರೋ ಅಂತ ಹೇಳ್ಬಿಟ್ಟು ನಾನು ಕಣ್ಣಾರೆ ಕಂಡಿರೋದು. ನಾವೆಲ್ಲಾದ್ರೂ ಒಂಚೂರು ಆಚೆ ಕಡೆ ಹೋಗಿ ಬಂದ್ರೆ ಸಾಕು, ಭಯ ಬೀಳೋದು, ಎಲ್ಲೋದ್ರೋ ಏನೋ ಬರ್ಲಿಲ್ವೇ, ಊಟಕ್ಕೆ ಬರ್ಲಿಲ್ವೇ ಅಂತ ಹೇಳ್ಬಿಟ್ಟು. ಆ ರೀತಿಯಾದಂತ ಕ್ರಮವನ್ನ ಎಲ್ಲ ತಂದೆ ತಾಯಿರು, ನಾನು ಹೇಳ್ತಾ ಇರ್ತಕ್ಕಂಥದ್ದು ಎಲ್ಲರೂ ಅಷ್ಟೇ. ಸೇಫ್ಟಿ ಬಹಳ ಮುಖ್ಯ. ನೀವು ಬದುಕಿದ್ರೆ ನಿಮ್ಮ ಹೆಂಡತಿ ಮಕ್ಕಳು ಅವ್ರನ್ನ ಓದಿಸ್ಬೇಕು ಅನ್ನೋ ಆಸೆ ಇರುತ್ತೆ, ಅವ್ರನ್ನ ಏಳಿಗೆ ಆಗ್ಬೇಕು ಅಂತ ಆಸೆ ಇರುತ್ತೆ. ಇದನ್ನೆಲ್ಲ ಕೂಡ ನೋಡ್ಲಿಕ್ಕಾಗುತ್ತೆ. ನೀವು ಕಾಯಿಲೆಗಳನ್ನ ಅಂಟಿಸ್ಕೊಂಡ್ಬಿಟ್ಟು ನಗರವನ್ನು ಸ್ವಚ್ಛ ಮಾಡೋರು ಕೂಡ ಇರೋದಿಲ್ಲ ಅನ್ನೋದನ್ನ ಇಲ್ಲಿ ಗಮನಿಸಬೇಕಾಗ್ತದೆ. ಆ ದೃಷ್ಟಿಯಿಂದ ನೀವು ಸೇಫ್ಟಿ ಆಗಿದ್ದು ನಗರವನ್ನು ಸ್ವಚ್ಛಗೊಳಿಸುವಂಥ ಕೆಲಸ ದಿವಸ ಮಾಡಬೇಕಾಗುತ್ತೆ. ರಾಮಣ್ಣವರು ಮಾತು ಹೇಳ್ತಿದ್ರು, ಮೈಸೂರು ಬಹಳ ಸ್ವಚ್ಛವಾಗಿದೆ ಅಂತೇಳಿ. ಚಿಕ್ಕಬಳ್ಳಾಪುರನು ಕೂಡ 1 ಸಾರಿ 2 ಸಾರಿ ಸ್ವಚ್ಛತೆಗೆ ಪ್ರಶಸ್ತಿಯನ್ನು ಕೂಡ ತಗೊಂಡಿದೆ. ಆ ನಿಟ್ಟಿನಲ್ಲಿ ಒಂದು ಜವಾಬ್ದಾರಿಯನ್ನು ತಗೊಂಡು ಸ್ವಚ್ಛತೆ ಮಾಡುವಂಥ, ಇಡೀ ನಗರವನ್ನು ಸ್ವಚ್ಛತೆ ಮಾಡುವಂಥ ಕೆಲಸವನ್ನ ಮಾಡ್ತಾ ಇದೆ. ಅದರಲ್ಲಿ ಮುಖ್ಯವಾದಂಥ ಪಾತ್ರ ನಿಮ್ಮದೇ, ಪೌರ ಕಾರ್ಮಿಕರು. ನೀವು ಬರ್ತಕ್ಕಂಥ ಎಲ್ಲ ವರ್ಷಗಳಲ್ಲಿ ಏನೇನು ಸೇವೆ ಮಾಡ್ತಾ ಇದ್ದಾರೆ ಅದನ್ನು ಮುಂದುವರಿಸ್ಕೊಂಡು ಹೋಗಲಿ, ಜನರ ಕಷ್ಟ ಅವರಿಗೆ ಸ್ಪಂದಿಸಲಿ, ಅಂತ ಜನಕ್ಕೆ ಸಹಾಯ ಮಾಡೋಂಥ ಧೈರ್ಯ ಅವರಿಗೆ ಸಿಗಲಿ. ಈ ದಿನ ಪೌರ ಕಾರ್ಮಿಕರಿಗೆ ಸ್ವೆಟರ್ ಕೊಡ್ತಾ ಇದ್ದಾರೆ. ಆ ಸ್ವೆಟರ್ನ ಉಪಯೋಗಿಸ್ಕೊಳ್ಳಿ. ಚಳಿಗಾಲ ಈಗ ಭಾರತ ಸರ್ಕಾರ, ಕರ್ನಾಟಕ ಸರ್ಕಾರ ಎಲ್ಲ ಹೇಳ್ತಾ ಇದೆ, ಚಳಿಗಾಲದಲ್ಲಿ ಬಚ್ಚಾಗಿರ್ತಕ್ಕಂಥವ್ರು ಬೆಳಗಿನ ಜಾವ ಆಕ್ಚುಲಿ 8ರಿಂದ 10 ಗಂಟೆವರೆಗೂ ಯಾರು ಓಡಾಡಲೇಬಾರ್ದು ಅಂತ ಹೇಳ್ತಾರೆ. ಯಾಕಂದರೆ ಎಷ್ಟಿದ್ರೂ ಸಹ ಥಂಡಿ ಹೊಡಿತಾ ಇರುತ್ತೆ ಅಲ್ವಾ. ಸೊ ಈ ಒಂದು ಸೀಸನಲ್ಲಿ ಸರ್ ನಿನ್ನೆ ರಾತ್ರಿ ಫೋನ್ ಮಾಡಿ ನಮ್ಮ ಪೌರ ಕಾರ್ಮಿಕರಿಗೆ ನಾವು ಒಂದು ಸ್ವೆಟರ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳಿದಾಗ ತುಂಬ ಖುಷಿ ಆಯಿತು. ನಮ್ಮ ಪೌರ ಕಾರ್ಮಿಕರನ್ನ ರೆಕಗ್ನೈಸ್ ಮಾಡಿ ಅವ್ರು ಮಾಡ್ತಾರಂಥ ಕೆಲಸನ, ಅವರು ಕಷ್ಟಪಡ್ತಾರಂಥದ್ದು ಅಂದರೆ ಈಗ ಬೆಳಗಿನ ಜಾವ ಆ ಚಳಿಲಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಅವರ ಒಂದು ಆರೋಗ್ಯನ ಬದಿಗೊತ್ತಿ ಸಾರ್ವಜನಿಕರ ಆರೋಗ್ಯನ ಕಾಪಾಡೋದಕ್ಕೆ ಕಷ್ಟಪಡ್ತಾ ಇದ್ದಾರೆ. ಅವರಿಗೆ ನಾವೇನಾದರೂ ಮಾಡಬೇಕು, ನಮ್ಮ ಸಂಸ್ಥೆ ವತಿಯಿಂದ ಮಾಡಬೇಕು ಅಂದರೆ ನಮ್ಮ ಟ್ರಸ್ಟ್ ವತಿಯಿಂದ ನಮ್ಮ ತಾಯಿಯವರ ನೆನಪಿಗಾಗಿ ನಾನು ಕೊಡಬೇಕು ಅಂತ ಸರ್ ಹೇಳಿದಾಗ ತುಂಬ ಖುಷಿ ಆಯಿತು. ಸೊ ಅದೇ ರೀತಿ ಬರೀ ಪೌರ ಕಾರ್ಮಿಕರು ಅಂತ ಅಲ್ಲ, ನಮ್ಮ ಡ್ರೈವರ್ಸು ಸಹ ಇರ್ತಾರೆ, ಅವ್ರಿಗೂ ಸಹ ವ್ಯವಸ್ಥೆ ಮಾಡಿ ಸರ್ ಅಂತ ಕೇಳಿದಾಗ ಆಯಿತು ಅವ್ರಿಗೂ ಸಹ ಮಾಡೋಣ ಅಂತ ಹೇಳಿ ಬೆಳಿಗ್ಗೆ ಒಪ್ಕೊಂಡು ಈ ದಿನ ಇವತ್ತಿನ ಒಂದಿನ ನಮ್ಮ ಎಲ್ಲ ಪೌರ ಕಾರ್ಮಿಕರಿಗೆ, ಕ್ಲೀನರ್ಸ್ಗೆ, ಡ್ರೈವರ್ಸ್ಗೆ ಸ್ವೆಟರ್ ಹಾಗೂ ಕ್ಯಾಬ್ನ ವ್ಯವಸ್ಥೆ ಮಾಡ್ತಾ ಇರುವಂಥ ಮಠಮಪ್ಪ ಸರ್ಗೆ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೇನೆ.